ಸರ್ಕಾರದ ಗೇಟ್ ಕಿತ್ತು ಹೋಗ್ಯದ. ಆ ಕಾರಣಕ್ಕಾಗಿ ನಿನ್ನೆಯಿಂದ ಇಲ್ಲಿವರೆಗೆ 1 TMC ನೀರ ಹಿಪ್ಪರಗಿ ಡ್ಯಾಮಿನಿಂದ ಖಾಲಿಯಾಗ್ಯದ. ಮತ್ತು ಇದಕ್ಕೆಲ್ಲ ಕಾರಣ ಅಂದ್ರೆ ಸರ್ಕಾರವೇ ಕಾರಣ. ಈಗ 2-3 ವರ್ಷಗಳ ಹಿಂದೆ ಒಂದು ಗೇಟ್ ಇದೇ ರೀತಿ ಲಾಕ್ ಆಗಿತ್ತು. ಆ ಲಾಕ್ ಆದ ಗೇಟ್ಗೆ ಹಾಗೂ ಸಹಿತ ನೀರು ಬಿಟ್ಟು ಖಾಲಿ ಮಾಡಿ ಆ ಗೇಟನ್ನು ದುರಸ್ತಿ ಮಾಡಿರ್ತಕ್ಕಂಥದ್ದು ಅದ. ಅವಾಗ ನಾವು ಈ ಎಲ್ಲ ಇಂಜಿನಿಯರ್ಗೆ ನಾವು ಹೇಳಿದ್ದೀವಿ, ಈ ಎಲ್ಲ ಗೇಟ್ಗಳನ್ನು ಸುಮಾರು 25-26 ವರ್ಷಗಳಾಯಿತು. ಇವು 10 mm ಥಿಕ್ನೆಸ್ ಇದ್ದಿದ್ದು 5 mm ಥಿಕ್ನೆಸ್ಗೆ ಬಂದು ನಿಂತವು. ಇದು ಕಾಲಕ್ಕೆ ಕಿತ್ತು ಹೋಗುವಂತ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಟೋಟಲ್ ಆಗಿ ಗೇಟ್ ಹೊಸ ಗೇಟ್ಗಳನ್ನು ಅಳವಡಿಸಲೇ ಮಾಡ್ರಿ ಅನ್ನುವಂಥದ್ದನ್ನ ನಾವು ಎಲ್ಲ ಈ ಇಂಜಿನಿಯರ್ಗೆ, ಚೀಫ್ ಇಂಜಿನಿಯರ್ಗೆ, ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಆ ಟೈಮ್ದಾಗ ಅವರು ಮಂಜೂರು ಮಾಡೀವಿ, ಎಲ್ಲ ಗೇಟ್ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು. ನಮಗ ಸುಳ್ಳು ಹೇಳಿದ್ದಾರೆ. ಯಾವುದೂ ಗೇಟ್ ಚೇಂಜ್ ಮಾಡಿಲ್ಲ. ಅವ್ರು ಏನು ಮಾಡ್ಯಾರಂದ್ರ ಕಲರ್ ಮಾಡ್ಯಾರ. ಅವತ್ತು ಕಲರ್ ದುರಸ್ತಿ, ಕಲರ ಗ್ರಿಶಿಂಗ ಅಟ್ಟ ಮಾಡ್ಯಾರ. ಈ ಕಲರ ಗ್ರಿಶಿಂಗ್ ಥಿಕ್ನೆಸ್ ಹೆಚ್ಚು ಮಾಡಕ್ ಆಗುದಿಲ್ಲ. ಆದ್ದರಿಂದ ಸರ್ಕಾರ ಇಲಾಖೆಯವರು ಮುತುವರ್ಜಿ ವಹಿಸಿ ಈ ಗೇಟ್ಗಳನ್ನು ಬದಲಾವಣೆ ಮಾಡಿ ರೈತರ ಹಿತ ಕಾಪಾಡುವಂತ ಕೆಲಸ ಮಾಡಬೇಕಾಗಿತ್ತು. ಅವರು ಮಾಡದೇ ಇರುವಂತ ಸಂಗತಿಯನ್ನು ನಾನು ಖಂಡಿಸ್ತೇನೆ. ಅವ್ರಿಗೆ ಈಗ ರೈತರನ್ನು ಸಾಯಿ ಹೊಡೆಯುವಂತ ಪ್ರಸಂಗ ಇಲಾಖೆಯವರು ಸರ್ಕಾರ ಕೂಡಿ ಮಾಡಾಕತ್ತದ. ನಿನ್ನೆ ಜಿಲ್ಲಾ ಮಂತ್ರಿಯರು ಟೆಂಪರರಿ ಆಗಿ ಭೇಟಿ ಹೋಗಿದ್ದಾರೆ. ಒಂದು ನಿರ್ಣಯ ತಗೊಳ್ಳುವಂತ ಕೆಲಸ ಆಗಿಲ್ಲ. ಯಾವ ರೀತಿ ಹೊಸಪೇಟೆ ತುಂಗಭದ್ರಾ ಅಣೆಕಟ್ಟಿನ ಗೇಟ್ಗಳು ಆಗಿತ್ತು, ಅದೇ ಸ್ಥಿತಿ ಹಿಪ್ಪರಗಿ ಗೇಟಿನೂ ಆಗ್ಯಾವ. ಇಲ್ಲಿ ಭಯಂಕರ ಸ್ಪೀಡ್ನಿಂದ ನೀರು ಹರಿಯೋದ್ರಿಂದ ಈ ನೀರಿನ ಒತ್ತಡಕ್ಕೆ ಯಾವ ಗೇಟನ್ನು ತಡೆಯಂಗಿಲ್ಲ. ಇವತ್ತು ಟೆಂಪರರಿ ಇದನ್ನ 2 ದಿನದಾಗ ಇದನ್ನ ಬಂದ್ ಮಾಡ್ರಿ, ಇನ್ನೊಂದು ಗೇಟ್ ಕಿತ್ತು ಹೋಗುವಂತ ಸಂಭವ ಅದ. ಆದ್ದರಿಂದ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀನಿ, ಎಲ್ಲಾ ಗೇಟ್ಗಳನ್ನ ಮಂಜೂರು ಮಾಡಿ ಹೊಸ ಗೇಟ್ಗಳನ್ನ ಅಳವಡಿಸುವಂತ ಕೆಲಸ ಆದ್ರೆ ಮಾತ್ರ ಇನ್ನೊಂದು 15-20 ವರ್ಷ ರೈತರಿಗೆ ನೀರು ಬರ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು 15 ನೇಮ್ ಏನದ, ಇಲಾಖೆ ನೇಮ್ ಏನದ, 15 ವರ್ಷಕ್ಕೊಮ್ಮೆ ಹಳೆ ಗೇಟ್ಗಳನ್ನ ಬದಲಾವಣೆ ಮಾಡುವಂತ ನೇಮ್ ಅದ. ಇವರು 26 ವರ್ಷ ಆದ್ರೂ ಸಹಿತ ಒಂದು ಗೇಟ್ ಬದಲಾವಣೆ ಮಾಡಿಲ್ಲ. ಆ ಕಾರಣಕ್ಕಾಗಿ 3 ವರ್ಷ ಹಿಂದೊಮ್ಮೆ ಕಿತ್ತೋಗ್ಯದ, ಈಗ ಮತ್ತೊಮ್ಮೆ ಕಿತ್ತೋಗ್ಯದ. ಬೇಸಿಗೆ ಒಳಗ ಅನೇಕ ಹಳ್ಳಿಗಳ ಕುಡಿಯುವ ನೀರಿನ ಸಮಸ್ಯೆ ಆಗ್ತದ, ರೈತರ ಬೆಳೆಗಳ ಸರ್ವನಾಶ ಆಗ್ತಾವ. ಇದೆಲ್ಲಕ್ಕೂ ಹೊಣೆ ಸರ್ಕಾರ ಜವಾಬ್ದಾರಿ ತಗೋಬೇಕು. ಇದಕ್ಕೆ ಪರಿಹಾರ ಕೊಡುವಂತ ಕೆಲಸ ಆಗಬೇಕು ಒಂದು ವೇಳೆ ನೀರು ಹೋದ್ರ. ಆದ್ರಿಂದ ಈ ಮುಖಾಂತರ ನಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ತಕ್ಷಣ ಎಚ್ಚೆತ್ತು ಆ ನೀರಾವರಿ ಮಂತ್ರಿಗಳು ಇಲ್ಲಿ ಬರಬೇಕು. ಇಲ್ಲಿ ಬಂದು ಎಲ್ಲ ಅಧಿಕಾರಿಗಳನ್ನ ಸಭೆಯನ್ನ ಇಲ್ಲೇ ತೆಗೆದುಕೊಂಡು ಏನು ಪರಿಹಾರ ಮಾಡಬೇಕಾಗತ್ತ ತಕ್ಷಣ ಮಾಡುವಂತ ಕೆಲಸವನ್ನ ಮಾಡಬೇಕು. ಅದನ್ನ ಒತ್ತಾಯವನ್ನ ಮಾಡ್ತೀವಿ ನಾವು. ಒಂದು ವೇಳೆ ಆಗದಿದ್ರ ಎಲ್ಲ ರೈತರನ್ನ ಕರ್ಕೊಂಡು ನಾವು ಸರ್ಕಾರಿ ಆಫೀಸ್ಗಳ ಮುಂದೆ, ನೀರಾವರಿ ಆಫೀಸ್ ಮುಂದೆ ಹೋರಾಟ ಮಾಡುವಂತದ್ದನ್ನ ಆಗಬೇಕಾಗದ. ನೀವು ಕೇವಲ ಎಲ್ಲೋ ಬಲಾಢ್ಯ ಇರ್ತಾರ ಅಲ್ಲೇಟ ದುರಸ್ತಿ ಅಲ್ಲ. ಉತ್ತರ ಕರ್ನಾಟಕ ಜೀವನಾಡಿ ಆದ ಕೃಷ್ಣನ ಬಗ್ಗೆ ಲಕ್ಷ್ಯ ಅದ ನಿಮ್ಮದು. ತಕ್ಷಣ ಅಲ್ಲಿ ಉಪಮುಖ್ಯಮಂತ್ರಿಗಳು, ನೀರಾವರಿ ಮಂತ್ರಿಗಳು ಇಲ್ಲಿ ಬಂದು ಎಲ್ಲ ಚೀಫ್ ಇಂಜಿನಿಯರ್ನು MD ಅವ್ರನ್ನ ಇಲ್ಲಿ ಕರೆಸಿ ಇಲ್ಲೇ ಸಭೆ ಮಾಡಿ ಆದಷ್ಟು ಬೇಗನೆ ಇದು ಟೆಂಪರರಿ ಉಗುಳು ಹಚ್ಚಿದಂಗ ಆಕತಿ. ಸ್ಟಾಪ್ ಲಾಕ್ ಗೇಟ್ಗಳನ್ನು ಹಾಕಿದ್ರ ಪರ್ಮನೆಂಟ್ ಹೊಸ ಗೇಟ್ಗಳನ್ನು ಅಳವಡಿಸಿಕೊಳ್ಳುವಂತ ಕೆಲಸ ಆಗಬೇಕನ್ನುವಂತ ಒತ್ತಾಯವನ್ನ ಎಲ್ಲ ರೈತರ ಪರವಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ತಕ್ಷಣ ನಾಳೆನೇ ಉಪಮುಖ್ಯಮಂತ್ರಿಗಳು ಇಲ್ಲಿ ಬಂದು ಏನು ಅನಾಹುತ ಆಗಿದೆ, ಇಲ್ಲಿ ನಾವು ಕಾಣ್ತೀವಿ, ಕಣ್ಣಿಗೆ ಕಾಣ್ತದ ಯಾವ ಪ್ರಮಾಣದ ನೀರು ಹೋಗೈತೆ ಅನ್ನೋದಂಥದ್ದನ್ನು. ಇದೇ ರೀತಿ ಹೋದ್ರ ಇನ್ನು 2 ಅಥವಾ 3 ದಿನದಾಗ ಸಂಪೂರ್ಣ ಹಿಪ್ಪರಗಿ ಡ್ಯಾಮ್ ಖಾಲಿ ಆಗ್ತದೆ. ಅದಕ್ಕಾಗಿ
ರೈತರ ಕಾಳಜಿ ನಿಮಗಿದ್ರ ತಕ್ಷಣ ಬಂದು ಅದನ್ನು ದುರಸ್ತಿ ಮಾಡಿ ಹೊಸ ಗೇಟ್ಗಳಿಗೆ ಮಂಜೂರಾತಿ ಕೊಟ್ಟು ಹೊಸ ಗೇಟನ್ನು ಅಳವಡಿಸುವಂತ ಪ್ರಾರಂಭವನ್ನ ಇದೇ ಬೇಸಿಗೆಯಲ್ಲಿ ಮಾಡಿ ಮುಗಿಸ್ಬೇಕನ್ನುವಂತ ಒತ್ತಾಯವನ್ನ ನಾನು ಮಾಡ್ತೀನಿ. ಒಂದು ವೇಳೆ ನೀವು ನಿರ್ಲಕ್ಷ್ಯ ವಹಿಸದ ನಿಮ್ಮ ನಿರ್ಲಕ್ಷ್ಯತನವನ್ನು ಖಂಡಿಸಿ ನಾವು ನೀರಾವರಿ ಆಫೀಸ್ ಮುಂದೆ ಒಂದು ಹೋರಾಟವನ್ನ ಕೈಗೊಳ್ಳಬೇಕಾಗ್ತದೆ ಅನ್ನುವಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೊಡಬಯಸ್ತೇನೆ. ನೋಡ್ರಿ, ತುಂಗಭದ್ರ ಆದ್ರೆ ಒಮ್ಮೆ ಮುಖ್ಯಮಂತ್ರಿ ನೀರಾವರಿ ಮಂತ್ರಿ ಬಂದು ಹೋದ್ರಿ. ನಮ್ಮ ಹಿಪ್ಪರಿಗಿಗೆ ಯಾಕೆ ಬರಂಗಿಲ್ಲ ನೀವು? ಈಗ 2 ದಿವಸ ಆಯ್ತು ನೀರು ಹೋಗ್ಲಾಯ್ತು, ಈ ಪ್ರಮಾಣದ ನೀರು ಹೋಗ್ತೈತಿ. ನೋಡ್ರಿ ಇಲ್ಲಿ ಎಲ್ಲ ಏನೇನು ಹೋಗ್ತೈತಿ. ಇಟ್ಟು ನೀರು ಹೋದ್ರೂ ಸಹಿತ ನಿರ್ಲಕ್ಷ್ಯ ತೋರಿಸುವಂತ ಕೆಲಸ ಸರ್ಕಾರಕ್ಕೆ ಮಾಡ್ತದ. ಅವ್ರ ನಿರ್ಲಕ್ಷ್ಯತನವನ್ನ, ತಾರತಮ್ಯ ನೀತಿಯನ್ನ ನಾನು ಉಗ್ರವಾಗಿ ಖಂಡಿಸ್ತೀನಿ. ತಕ್ಷಣ ಇವತ್ತ ಬಿಟ್ಟು ಬಂದು ಇದಕ್ಕೆ ಪರಿಹಾರ ಕಂಡುಕೊಡುವಂತ ಕೆಲಸ ಮಾಡಬೇಕಿರುವಂತ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಧನ್ಯವಾದ.